ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಟೈಮ್ 5:45 ಆಯಿತು. ನಾನಿವ ಸ್ವಲ್ಪ ಬೇಗನೆ ಇದ್ದೀನಿ, ತಲೆಗೆ ಸ್ನಾನ ಮಾಡ್ಕೋಬೇಕಿತ್ತು. ಇನ್ನು ಫ್ರೆಂಡ್ಸ್ ಏನಾಯಿತು ಅಂದರೆ, ನಿನ್ನೆ ನಾನು ಬರೀ ಗಾಡಿ ಪೂಜೆ ಮಾತ್ರ ಮಾಡಿಸ್ಕೊಂಡು ಬಂದೆ. ಇವತ್ತು ಮನೇಲಿ ಎಲ್ಲ ಪೂಜೆ ಮಾಡಿ ನೋಡಿ ಫ್ರೆಂಡ್ಸ್. ಇನ್ನು ಕತ್ತಲೆ ಆಗಿದೆ 5:30, 5:45. ಇನ್ನು ಏನು ಫ್ರೆಂಡ್ಸ್ ನೋಡಿ, ದೇವ್ರದ್ದು ಹೂವು ಎಲ್ಲ ತೆಗ್ದಿದ್ದೀನಿ. ಸ್ವಲ್ಪ ಕಸ ಗುಡಿಸಿ ಮನೆ ಒರೆಸಿದ್ರೆ ಆಗೋಯ್ತು. ಇನ್ನು ಫ್ರೆಂಡ್ಸ್ ಬನ್ನಿ, ನಾನು ನಾಷ್ಟಕ್ಕೆ ಏನಾದರೂ ಒಂದು ಅವರೆಕಾಳು ಪಲಾವ್ ಮಾಡಬೇಕು. ಆದರೆ ಅದಕ್ಕಿಂತ ಮುಂಚೆ ನಾನು ನೋಡಿ ಫ್ರೆಂಡ್ಸ್, ನಿನ್ನೆ ದೋಸೆ ಮಾಡಿದ್ನಲ್ಲ, ಅದೆಲ್ಲ ಕ್ಲೀನ್ ಮಾಡಿದ್ದೆ. ಅದೊಂದು ಮಾತ್ರ ಮೇಲೆ ಐತೆ. ಇನ್ನು ಫ್ರೆಂಡ್ಸ್ ನೋಡಿ, ಶೆಲ್ಫ್ ಎಲ್ಲ ನಾನು ಡೈಲಿ ಕ್ಲೀನ್ ಮಾಡಿ ಇಡ್ತೀನಿ. ಆಲ್ರೆಡಿ ನಿಮಗೆ ಗೊತ್ತು. ಇನ್ನು ಫ್ರೆಂಡ್ಸ್ ಈಗ ನೋಡಿ, ಆಲೂಗೆಡ್ಡೆ ಬದನೆಕಾಯಿ ರೆಡಿ ಮಾಡಿ ಅವರೆಕಾಳು ತಂದಿದ್ನಲ್ಲ, ಅದನ್ನು ಸ್ವಲ್ಪ ನಾನು ಸುಲಿದು ಇಟ್ಟಿದ್ದೆ ರಾತ್ರಿನೇ ಫ್ರೆಂಡ್ಸ್. ಇದು ನಾನು ಮಸಾಲೆ ಸಾಂಬಾರು ಮಾಡೋಣ ಅಂತ. ಯಾಕೆಂದರೆ ಫ್ರೆಂಡ್ಸ್, ಆಲ್ರೆಡಿ ನಾನು ಸಾಂಬಾರು ಮಾಡಿ ಒಂದು 2-3 ದಿನವೇ ಆಯಿತು. ಅದಕ್ಕೆ ಸ್ವಲ್ಪ ಸಾಂಬಾರು ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಫ್ರೆಂಡ್ಸ್ ಸ್ವಲ್ಪ ಅವರೆಕಾಳ್ದು ಪಲಾವ್ ಮಾಡ್ತೀನಿ. ಸಿಂಪಲ್ಲಾಗಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಇಲ್ಲಾಂದರೆ ಫ್ರೆಂಡ್ಸ್, ಈಗ ಅಂಗಡಿಗೆ ಹೋಗೋಕ್ಕೆ ಫ್ರೆಂಡ್ಸ್ ಈಗ 6 ಗಂಟೆ, ಇಲ್ಲೆಲ್ಲ ಅಂಗಡಿ ಓಪನ್ ಆಗೋದು 7 ಗಂಟೆಗೆ. ಅಷ್ಟಕ್ಕೋಸ್ಕರ ನಾನು ಅಂಗಡಿಗೆ ಇವಾಗ ಹೋಗೋಲ್ಲ. ಈಗ ಸದ್ಯಕ್ಕೆ ಇದನ್ನು ಸಾಂಬಾರಿಗೆ ಕುಕ್ಕರಲ್ಲಿ ಕೂಗೋಕ್ಕಿಟ್ಟು ಫ್ರೆಂಡ್ಸ್, ಮನೆಯೆಲ್ಲ ಒರೆಸ್ಕೊಂಡು ಆಲ್ರೆಡಿ ನೀರು ಕಾಯಿಸಿದ್ದೀನಿ ಫ್ರೆಂಡ್ಸ್. ತಲೆಗೆ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಬೇಕಲ್ಲ ಅಂದ್ಬಿಟ್ಟು. ಹಂಗಾಗಿ ಇವತ್ತೇ ನಾನು ಎಲ್ಲನೂ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ಕಾಫಿ ಕುಡ್ದಿಲ್ಲ. ನನ್ನ ಡೈಲಿ ರೋಟೀನ್ ಈ ಥರ ಇರುತ್ತೆ. ಇನ್ನು ಫ್ರೆಂಡ್ಸ್ ಈಗ ಕುಕ್ಕರ್ಗೆ ಅದನ್ನು ಬೇಯಕ್ಕೆ ಇಡೋಕ್ಕೆ ರೆಡಿ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಚಿಕ್ಕ ಕುಕ್ಕರ್ ಅದಕ್ಕೆ ಸಾಂಬಾರು ವಿಷಲ್ ಒಂದಾದರೆ ಆಮೇಲೆ ಮಸಾಲೆ ರುಬ್ಬ ಹಾಕೋಣ ಅಂತ. ಅದ್ರ ಪಾಟ್ಗೆ ಅದು ಬೇಯ್ತಾ ಇರಲಿ ಫ್ರೆಂಡ್ಸ್. ಯಾಕೆಂದರೆ 2 ಕೆಲಸನೂ ಆಗುತ್ತಲ್ಲ. ಇನ್ನು ಈಗ ನಾನು ಬಾಕ್ಲಲ್ಲಿ ಪ್ಯಾಸೇಜಲ್ಲಿ ಸ್ವಲ್ಪ ನೀರು ನಿಂತಿದೆ, ಅದೆಲ್ಲ ನಾನು ಕ್ಲೀನ್ ಮಾಡ್ಕೊಂಡು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಇನ್ನು ಬಾಕ್ಲು ಸಾರಿಸ್ಬೇಕು. ಅದು ಮಳೆ ಬಂದರೆ ಇಲ್ಲಿ ನಮಗೆ ಪ್ಯಾಸೇಜಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಹಂಗಾಗಿ ಇನ್ನು ಫ್ರೆಂಡ್ಸ್ ಒಂದೇ ಒಂದು ಟೊಮೊಟೊ ಕಟ್ ಮಾಡಬೇಕು, ತಗೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಟೊಮೊಟೊ ಸಿಂಪಲ್ಲಾಗಿ ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಇಷ್ಟೇ ಫ್ರೆಂಡ್ಸ್. ಇದು ಒಂದೇ ಒಂದು ವಿಷಯಕ್ಕೆ ಹೋಗಿದ್ರೆ ಸಾಕು. ನೀರು ಹಾಕೋಣ, ಬೇಯಿಸಿದೆ. ಇದನ್ನು ಬೇಯಕ್ಕಿಡ್ತೀನಿ ಫ್ರೆಂಡ್ಸ್. ಚಿಕ್ಕ ಕುಕ್ಕರಲ್ಲಿ ಫ್ರೆಂಡ್ಸ್ ಬೇಯಕ್ಕಿಟ್ಟಿದ್ದೀನಿ. ಇದು ಬೇಯಷ್ಟರಲ್ಲಿ ಫ್ರೆಂಡ್ಸ್ ನಾನು ಬಾಕ್ಲೆಲ್ಲ ಸಾರಿಸಿ ರನ್ ಮಾಡಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ರೈಸ್ ಆಯಿತು. ಈ ಕಡೆ ಸಾಂಬಾರು, ಆಲೂಗೆಡ್ಡೆ ಬದನೆಕಾಯಿ ಅವರೆಕಾಳು ಸಾಂಬಾರು ರೆಡಿ ಆಯಿತು. ಇನ್ನು ಫ್ರೆಂಡ್ಸ್ ಈ ಕಡೆ ನಾನು ಅಕ್ಕಿ ಉಪ್ಪಿಟ್ಟನ್ನ ಮಾಡಿದ್ದೀನಿ. ನೋಡಿದ್ರೆ ಫ್ರೆಂಡ್ಸ್, ಇವತ್ತು ನನ್ನ ಮನೇಲಿ ಅಷ್ಟು ಅಕ್ಕಿ ಉಪ್ಪಿಟ್ಟು, ಅನ್ನ, ಸಾಂಬಾರು. ಇನ್ನು ಫ್ರೆಂಡ್ಸ್ ಈ ಕಡೆ ನಲ್ಲಿಕಾಯಿ ತಂದೆ. ನಲ್ಲಿಕಾಯಿ, ದಾಳಿಂಬೆ, ಮೋಸಂಬಿ ಜ್ಯೂಸು. ನಲ್ಲಿಕಾಯಿನ ಫ್ರೆಂಡ್ಸ್ ನಾನು ಆಮೇಲೆ ಫ್ರಿಜ್ಗೆ ಇಡೋಣ ಅಂದ್ಕೊಂಡಿದ್ದೀನಿ.
ಓಕೆ ಫ್ರೆಂಡ್ಸ್, ಇದೇ ಇರೋದು ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ನೋಡಿ, ನಾನು ನಿನ್ನೆ ಪೂಜೆ ಮಾಡಿರಲಿಲ್ಲ, ಅದಕ್ಕೆ ಇವಾಗಲೇ ಪೂಜೆ ಮಾಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಬಾಕ್ಲಿಗೆ ಈ ಥರ ಪೂಜೆ ಮಾಡಿ ಕ್ಯಾಮ್ರ ತುಳಸಿ ಗಿಡಕ್ಕೆ ಈ ಥರ ಪೂಜೆ ಮಾಡಿ. ಫ್ರೆಂಡ್ಸ್, ಮೇಲೆ ಯಾವ ಹೂ ಬಿಟ್ಟೈತಿ ನಾನು ನೋಡಿಲ್ಲ, ನೋಡ್ಕೊಂಡು ಬರೋಣ ಬನ್ನಿ. ಚಿಲ್ಲಾಗೈತೆ, ಇದು ದಾಸವಾಳ ಬಿಟ್ಟಿರೋ ಹಾಗೈತೆ. ಬನ್ನಿ ಫ್ರೆಂಡ್ಸ್, ನೋಡ್ಕೊಬರೋಣ. ಶಂಖ ಪುಷ್ಪನ ಒಂದೆರಡು ಅರಳಿದೆ ನೋಡಿ ಫ್ರೆಂಡ್ಸ್. ಇವತ್ತು ಈ ದಾಸವಾಳ ಅರಳಿದೆ, ಶಂಖ ಪುಷ್ಪನ ಅರಳಿದೆ. ಬನ್ನಿ ನೋಡಿ, ಶಂಖ ಪುಷ್ಪ ಅಂತೂ ನಾವು ಡೈಲಿ ಕುಯ್ಕೋಬೇಕಲ್ಲ. ನೋಡಿದ್ರೆ ಇನ್ನು ವೈಟ್ ಹೂವು ಯಾವುದನ್ನು ನಾನು ಇವತ್ತು ಕುಯ್ಯಲ್ಲ ಫ್ರೆಂಡ್ಸ್. ಆ ಕಡೆ ಕಣಗಳು ಹೂವು ಒಂದು ಅರಳಿದೆ, ಅದನ್ನು ಕುಯ್ಯಲ್ಲ ಫ್ರೆಂಡ್ಸ್. ಇವತ್ತು ದೊಡ್ಡ ಗಿಡದಲ್ಲಿ ಒಂದು ಶಂಖ ಪುಷ್ಪನೂ ಅರಳಿಲ್ಲ ಫ್ರೆಂಡ್ಸ್, ಇಲ್ಲ ಅರಳಿಲ್ಲ. ಇನ್ನು ಫ್ರೆಂಡ್ಸ್, ಹೂವಂತೂ ಸಖತ್ ರೈಟು. ನಾನು 3 ದಿವಸ ಮುಂಚೆನೇ ಹೂವು ತಂದಿದ್ದು, 2 ಶಂಖ ಪುಷ್ಪ ಸಿಕ್ಕಿದೆ. ಇದರಲ್ಲಿ ಒಂದೆರಡು ಮುಗ್ಗ ಆಗಿದೆ. ಇನ್ನು ಬನ್ನಿ ಫ್ರೆಂಡ್ಸ್, ಇದು ಫ್ರೆಂಡ್ಸ್ ಆಮೇಲೆ ಅರಳುತ್ತೆ. ಫೋಟೋದಲ್ಲೇ ಅಷ್ಟು ದೊಡ್ಡದಾಗಿ ಅರಳುತ್ತೆ. ಒಂದೇ ಒಂದು ನೋಡಿ ಫ್ರೆಂಡ್ಸ್, ಒಂದು ಸಿಕ್ಕಿದೆ. ಇನ್ನು ಬನ್ನಿ, ಇವತ್ತಿಷ್ಟೇ ಫ್ರೆಂಡ್ಸ್. ಹೂವು ಒಂದು ಬಿಟ್ಟಿಲ್ಲ, ಅದು ಯಾಕೋ ಮನ್ಸ್ಕೊಬಿಟ್ಟೈತೆ ಗಿಡ ನನ್ನ ಹತ್ರ. ಒಂದು ಹೂವನ್ನೂ ಬಿಡಲಿಲ್ಲ. ಯಾವುದಲ್ಲಿ ಶಂಖ ಪುಷ್ಪ. ಇನ್ನಿದೆಲ್ಲ ಇದೆ, ಇದೆಲ್ಲ ನಾನು ಇವಾಗ ಕುಯ್ಕೊಳ್ಳೋಣ. ಇನ್ನು ಫ್ರೆಂಡ್ಸಿಗೆ ಬಟ್ಟೆ ಐರನ್ ಮಾಡಬೇಕು, ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ನಾನು ಆಗಲೇ ಯೂನಿಫಾರ್ಮ್ ಎಲ್ಲ ವಾಶ್ ಮಾಡಿ ಒಣಗಾಕ್ತೀನಿ. ಶಿವನಿಗೆ ಮಾಡಿಸೋಣ ಬನ್ನಿ. ಇನ್ನು ಫ್ರೆಂಡ್ಸ್, ಇವತ್ತು ನಾಷ್ಟ ನಾನು ಅವರೆಕಾಳು ಉಪ್ಪಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ನೆನ್ನೆನೇ ನಾನು ಅರ್ಧ kg ನಲ್ಲಿಕಾಯಿ ತಗೊಂಡು ಬಂದಿದ್ದೆ. ಇನ್ನು ಫ್ರೆಂಡ್ಸ್, ಆಲ್ರೆಡಿ ಸಾಂಬಾರಿಗೆ ಅವರೆಕಾಳು ಬದನೆಕಾಯಿ ಬೇಯಿಸಿದ್ದೀನಿ. ಇನ್ನು ಜ್ಯೂಸ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೈಮ್ ಆಲ್ರೆಡಿ ಆಗೋಯ್ತು ಫ್ರೆಂಡ್ಸ್. ಈ ಕಡೆ ಉಪ್ಪಿಟ್ಟು ಮಾಡೋಕ್ಕೆ ಅವರೆಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ. ಇಲ್ಲಿ ರೈಸ್ಗೆ ಇಟ್ಟಿದ್ದೀನಿ. ಬನ್ನಿ, ಇವಾಗ ಬಟ್ಟೆ ಐರನ್ ಮಾಡಿಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಇನ್ನು ಫ್ರೆಂಡ್ಸ್, ನೆನ್ನೆ ನೋಡಿ ದಾಳಿಂಬೆ ಇನ್ನು ಇದು ಸರ್. ಇನ್ನು ಫ್ರೆಂಡ್ಸ್, ನಮ್ಮ ಹಾಸ್ಪಿಟ್ಲಲ್ಲಿ ಪೂರಿ ಕೊಟ್ಟಿದ್ದು. ನಮ್ಗೆ ಇವತ್ತು ಕೆಲಸ ಇದೆ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ನಾಷ್ಟ ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಸ್ಟವ್ ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಒಂದು ಇನ್ನು ಫ್ರೆಂಡ್ಸ್ ನೋಡಿ, ಸಾಂಬಾರ್ಗೆ ಆಲ್ರೆಡಿ ಬೇಯಿಸಿಟ್ಟಿದ್ದೀನಿ. ಸ್ವಲ್ಪ ನೀರು ಕಾಯಕ್ಕೆ ಇಟ್ಟು ಬರ್ತೀನಿ ಫ್ರೆಂಡ್ಸ್. ಉಪ್ಪಿಟ್ಟಿಗೆ ನಾನು ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ಅಕ್ಕಿ ಉಪ್ಪಿಟ್ಟು. ಅದಕ್ಕೆ ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೊಳ್ಳೋಣ. ಟೈಮ್ ಯಾವ ಥರ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್. ನೋಡಿ,
ಅವರೆಕಾಳು ಬದನೆಕಾಯಿ ಆಲೂಗೆಡ್ಡೆ ಸಾಂಬಾರಿಗೆ. ಇನ್ನು ಅಲ್ಲಿ ರೈಸ್ಗೆ ಇಟ್ಟಿದ್ದೀನಿ. ಬನ್ನಿ ಈಗ ನಾನು ಈರುಳ್ಳಿ ಕಟ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ನಲ್ಲಿಕಾಯಿ ಎಷ್ಟು ಫ್ರೆಶ್ ಆಗಿದೆ, ನೆನ್ನೆ ತೊಗೊಂಡು ಬಂದಿದ್ದು. ಬನ್ನಿ ಇವಾಗ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಯಾವುದು ಸೊಪ್ಪು ಏನೂ ಇಲ್ಲ ಫ್ರೆಂಡ್ಸ್, ಹಂಗಾಗಿ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಗ್ಯಾಸ್ ಸ್ಟವ್ ನಮ್ಮ ಮನೆಯದು ಉರಿತಾನೆ ಆಫ್ ಆಗಿಬಿಡುತ್ತೆ. ಅದು ಏನಂತ ತೋರ್ಸೋಕ್ಕೂ ನಮಗೆ ಟೈಮ್ ಇಲ್ಲ. ಆದರೆ ಚೆನ್ನಾಗಿ ಉರಿತಾ ಇದೆ, ಯಾಕಂತ ಗೊತ್ತಿಲ್ಲ. ಇಷ್ಟೊತ್ತು ರೈಸ್ ಆಗಬೇಕಿತ್ತು. ಇನ್ನು ಫ್ರೆಂಡ್ಸ್, ನಂದು 8 ಗಂಟೆ ಡ್ಯೂಟಿ, ಇನ್ನೊಂದು ಅರ್ಧ ಗಂಟೆ ಟೈಮ್ ಐತೆ. ಅಷ್ಟರಲ್ಲಿ ನಂದು ಅಡುಗೆ ಎಲ್ಲ ಆಗಬೇಕಿನ್ನು ಫ್ರೆಂಡ್ಸ್. ಎಲ್ಲ ನಂದು ಕೆಲಸ ಮುಗೀತು. ಇನ್ನು ಇವತ್ತು ವಿಜಯದಶಮಿ ಮತ್ತು ಇವತ್ತು ಗಾಂಧಿ ಜಯಂತಿ ಕೂಡ. ಎರಡೂ ಇದೆ ಫ್ರೆಂಡ್ಸ್. ಆಫೀಸ್ ಆಗಿದ್ರೆ ನನಗೆ ಇವತ್ತು ರಜೆ ಸಿಗ್ತಾಯಿತ್ತು. ಏನು ಮಾಡೋದು ಫ್ರೆಂಡ್ಸ್. ನಾನು ಇವಾಗ ಕಟ್ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ಅಕ್ಕಿ ಉಪ್ಪಿಟ್ಟಿಗೆ ಫ್ರೆಂಡ್ಸ್. ಆಲ್ರೆಡಿ ನಾನು ಅವರೆಕಾಳನ್ನ ಬೇಯಿಸ್ಕೊಂಡಿದ್ದೀನಿ, ತೋರಿಸ್ತೀನಿ. ಏನು ಮಾಡೋದು ಫ್ರೆಂಡ್ಸ್, ಟೈಮ್ ಇಲ್ಲದೆ ಇದ್ದಾಗ ನಾನು ಈ ಥರನೇ ಅರ್ಜೆಂಟಲ್ಲಿ ಕಟ್ ಮಾಡ್ಕೊತೀನಿ. ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ನಮ್ಮ ಕೆಲಸನೇ ಅಂಥದ್ದು. ನಾನು ಆಫೀಸಲ್ಲಿದ್ದೆ ಫ್ರೆಂಡ್ಸ್. ನನಗೆ ಗೌರ್ಮೆಂಟ್ ರಜೆ ಎಲ್ಲ ಸಿಗ್ತಾಯಿತ್ತು. ಇವಾಗ ನಾನು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋದಲ್ವ, ನಮಗೆ ರಜೆ ಇಲ್ಲ. ಏನು ಮಾಡೋದು ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ನಾನು ಮೆಣಸಿನ್ಕಾಯಿನ ಕಮ್ಮಿನೇ ಹಾಕ್ತೀನಿ. ನಿಮಗೆಲ್ಲ ಗೊತ್ತು, ನಾನು ಖಾರ ಜಾಸ್ತಿ ತಿನ್ನಲ್ಲ ಅಂತ. ಇನ್ನು ಜ್ಯೂಸ್ಗೂ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ಒಂದು ಕಪ್ ಜ್ಯೂಸ್ನ ಕುಡ್ದೇ ಹೋಗಬೇಕು ಫ್ರೆಂಡ್ಸ್. ಈಗ ನೋಡಿದ್ರೆ ಫ್ರೆಂಡ್ಸ್, ಅಲ್ಲಿ ರೈಸ್ ಆಲ್ರೆಡಿ ವಿಷಲ್ ಕೂಗ್ತಾಯಿದೆ. ಇನ್ನು ಈ ಕಡೆ ನೀರನ್ನ ಕಾಯಿಸ್ಕೊಂಡಿದ್ದೀನಿ. ಬನ್ನಿ ಇವಾಗ ಅಕ್ಕಿಗೆ ಅಕ್ಕಿ ತೊಗೋತೀನಿ. ಇನ್ನು ತೋರಿಸ್ತೀನಿ ನಾನು ಎಷ್ಟು ಅಕ್ಕಿನ ಇದು ಮಾಡ್ಕೊತೀನಿ ತರಿನ ಅಂತ. ಸ್ವಲ್ಪನೇ ಮಾಡ್ಕೊತೀನಿ ಫ್ರೆಂಡ್ಸ್, ಯಾಕಂದರೆ ರೈಸು ಮಾಡಿದ್ದೀನಲ್ಲ ಫ್ರೆಂಡ್ಸ್. ನೋಡಿ, ನಾನು ಯಾವಾಗ ಡಿಪೋ ಅಕ್ಕಿನೇ ತೊಗೊಳ್ಳೋದು, ಕಾಣಿಸ್ತಾ ಇದೆಯಾ? ಡಿಪೋ ಅಕ್ಕಿನೇ. ಅದನ್ನೇ ಈಗ ನಾನು ತರಿ ಮಾಡ್ಕೊಂಡು ಬರ್ತೀನಿ. ಬನ್ನಿ ಫ್ರೆಂಡ್, ನೋಡಿ ಇದು ನಾನು ಅವರೆಕಾಳು ಬೇಯಿಸ್ಕೊಂಡಿರೋದು. ಬನ್ನಿ ಈಗ ಇಲ್ಲಿ ನೋಡಿ, ನೀರು ಕಾಯಿಸ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ. ರೈಸು ಇನ್ನೇನು ಆಯಿತು ಫ್ರೆಂಡ್. ನೋಡಿ, ರವೆನ ನಾನು ತರಿ ಮಾಡ್ಕೊಂಡಿರೋದು. ಅಕ್ಕಿ ಇದೆ ಫ್ರೆಂಡ್ಸ್. ನೋಡಿ, ಉರಿಯೇ ಆಗಿಲ್ಲ, ಫಸ್ಟೇ ಪುಡಿ ಮಾಡ್ಕೋಬೇಕು. ನೋಡಿ, ಏನಿಲ್ಲ, ನೀವು ಅಷ್ಟೇ ಫ್ರೆಂಡ್ಸ್. ಏನಾರು ಬೇಕಂದರೆ ಫಸ್ಟೇ ಪುಡಿ ಮಾಡ್ಕೊಳ್ಳಿ. ಇದು ಅಕ್ಕಿದು ನಾನು ಡಿಪೋ ಅಕ್ಕಿ ಆಲ್ರೆಡಿ ತೋರಿಸಿದ್ದೀನಿ. ಇನ್ನು ಫ್ರೆಂಡ್ಸ್, ಈ ಕಡೆ ರೈಸ್ ಆಯಿತು. ಎತ್ತಿಕಣ ಬನ್ನಿ. ರೈಸ್ ಆಯಿತು. ಸಾಂಬಾರನ್ನ ನಾನು ಬೇಯಕ್ಕೆ ಆ ಕಡೆ ಇಟ್ಟಿದ್ದೀನಿ. ಇನ್ನು ಈ ಕಡೆ ರವೆನ ಹುರ್ಕೊಳ್ಳೋಣ ಬನ್ನಿ. ಟೈಮ್ ಮಾಡೋದೇ ಗೊತ್ತಾಗಲ್ಲ ಫ್ರೆಂಡ್ಸ್. ಇನ್ನು ಸಾಂಬಾರಿಗೆ ರುಬ್ಕೋಬೇಕು, ಜ್ಯೂಸ್ ಮಾಡಬೇಕು. ಇನ್ನು ಈ ಡಬ್ಬದಲ್ಲಿ ಎಣ್ಣೆ ಖಾಲಿ ಆಗಿದೆ, ಅದು ಸ್ವಲ್ಪ ತುಂಬಿಟ್ಕೋಬೇಕು. ಫ್ರೆಂಡ್ಸ್, ನಾನು ಎಣ್ಣೆ ಪ್ಯಾಕೆಟ್ನ ಕಟ್ ಮಾಡಿದ್ದೀನಿ. ಖಾಲಿಯಾಗಿತ್ತು ಎಣ್ಣೆ ಅದರಲ್ಲಿ, ಅದಕ್ಕೋಸ್ಕರ. ಬನ್ನಿ ಇನ್ನು ಬೇಗ ಇದನ್ನು ಹುರ್ಕೊಂಡು ಉಪ್ಪಿಟ್ಟು ಮಾಡೋಣ. ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೆ ಸಬ್ಬಕ್ಕಿ ಸೊಪ್ಪಿದ್ರೆ ಇನ್ನೂ ಚೆನ್ನಾಗುತ್ತೆ. ಸಬ್ಬಕ್ಕಿ ಸೊಪ್ಪಿಲ್ಲ ಫ್ರೆಂಡ್ಸ್. ಟೈಮ್ ಆಲ್ರೆಡಿ 7:15 ಆಯಿತು. ನಾನು 7:15, 7:45ಗೆಲ್ಲ ರೆಡಿ ಆಗಬೇಕು. ಇನ್ನೇನಿಲ್ಲ ಫ್ರೆಂಡ್ಸ್, ನಂದೆಲ್ಲ ಪೂಜೆ ಆಯಿತು, ಮನೆ ಒರೆಸಿ ಆಯಿತು. ಇನ್ನು ಫ್ರೆಂಡ್ಸ್, ಇವತ್ತು ವಿಜಯದಶಮಿ, ಇವತ್ತು ಪೂಜೆ ಮಾಡ್ತಾರೆ. ಇನ್ನು ಫ್ರೆಂಡ್ಸ್, ನಾನು ಗಾಡಿ ನೆನ್ನೆನೇ ಪೂಜೆ ಮಾಡಿಸಿದ್ದೀನಿ. ಇನ್ನೊಂದು ಗಾಡಿನ ಇವತ್ತು ಪೂಜೆ ಮಾಡಬೇಕು. ಏನು ಮಾಡೋದು ಫ್ರೆಂಡ್ಸ್, ಇವತ್ತು ಬೇಗನೆ ಇದ್ದೆ. 5:30ಗೆಲ್ಲ ಎದ್ಬಿಟ್ಟೆ. ಕೆಲಸ ಇತ್ತು ಸ್ವಲ್ಪ, ಬಟ್ಟೆನೂ ವಾಶ್ ಮಾಡಾಕ್ತೆ. ಇನ್ನು ಏನು ಡೈಲಿ ನಾಷ್ಟ ಮಾಡೋದು ಫ್ರೆಂಡ್ಸ್, ಅದಕ್ಕೋಸ್ಕರ ಇನ್ನು ಸಾಂಬಾರು ಮಾಡಿರಲಿಲ್ಲ. ಸಾಂಬಾರು ಏನಿಲ್ಲ ಫ್ರೆಂಡ್ಸ್, ಆ ಕಡೆ ಆಗ್ತಾಯಿದೆ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಕಡಲೆಕಾಯಿನ ರುಬ್ಬ ಹಾಕಿದ್ರೆ ಅದು ಮುಗೀತು. ಒಟ್ಟಿನಲ್ಲಿ ನಂದು ಎಲ್ಲ ಕೆಲಸ ಇನ್ನೊಂದು 10 ನಿಮಿಷ ಕಾಲವರೆಗೆ ಫ್ರೆಂಡ್ಸ್ ಮುಗ್ದೋಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ರವೆ ಕೆಂಪುಗೆ ಆಯಿತು. ಅದನ್ನು ಒಂದು ಪ್ಲೇಟ್ಗೆ ನಾವು ಇಟ್ಕೊಳ್ಳೋಣ ಫ್ರೆಂಡ್ಸ್. ಅಕ್ಕಿದು ಉಪ್ಪಿಟ್ಟು ನಾನು ಯಾಕೆ ಮಾಡ್ತೀವಿ, ಅದು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಇನ್ನು ಫ್ರೆಂಡ್ಸ್ ಬನ್ನಿ, ನೋಡಿ ನಾನು ಎಣ್ಣೆದು ಇವತ್ತು ಕಟ್ ಮಾಡಿದ್ನಲ್ಲ ಅದರಲ್ಲೇ ಇತ್ತು, ಅದೇ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಅದನ್ನು ಸೋರ್ಸ್ ಅಷ್ಟು ನನಗೇನು ಟೈಮ್ ಇಲ್ಲ. ಬನ್ನಿ ಇವಾಗ ಅಕ್ಕಿ ಉಪ್ಪಿಟ್ಟಿಗೆ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಲಿ, ತುಂಬ ಟೇಸ್ಟ್ ಇರುತ್ತೆ ಅಂತ ಅಷ್ಟೇ. ಎಣ್ಣೆ
ಫ್ರೆಂಡ್ಸ್, ಇಲ್ಲಿ ಸಾಂಬಾರು ಆ ಕಡೆ ಬೇಯ್ತಾ ಇದೆ. ಅದಕ್ಕೆ ಸಾಂಬಾರು ಪುಡಿನ ಹಾಕೋಣ ಬನ್ನಿ. ನೋಡಿ ಸಾಂಬಾರ್ಗೆ ಆ ಕಡೆ ಇಟ್ಟಿದ್ದೀನಿ ಪಕ್ಕದಲ್ಲೇ, ಅದು ಬೇಯಲಿ. ಎರಡೆರಡು ಕೆಲಸ ಮಾಡಲೇಬೇಕಲ್ಲ ಫ್ರೆಂಡ್ಸ್ ನಾವು. ಹಾಗಾಗಿ ಈ ಕಡೆ ಸಾಂಬಾರು ಬೇಯಲಿ, ಇನ್ನು ಈ ಕಡೆ ಫ್ರೆಂಡ್ಸ್ ಎಣ್ಣೆ ಆಯಿತು. ಈಗ ಬನ್ನಿ ಒಗ್ಗರಣೆಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ ಉದ್ದಿನಬೇಳೆ ನಾನು ಹಾಕಲ್ಲ, ಯಾಕಂದರೆ ಅವರೆಕಾಯಿನ ಬೇಯಿಸಿಟ್ಕೊಂಡಿದ್ದೀನಿ. ಅವರೆಕಾಯಿನ ನೋಡಿದ್ರೆ ನಾನು 2 ಮೆಣಸಿನ್ಕಾಯಿನ ಹಾಕಿದ್ದೀನಿ ಫ್ರೆಂಡ್ಸ್. ಇದಂತೂ ತುಂಬಾ ಖಾರ ಆಗೈತೆ ಮೆಣಸಿನ್ಕಾಯಿ, ಅದಕ್ಕೋಸ್ಕರ ನಾನು 2 ಹಾಕ್ಕೊಂಡಿದ್ದೀನಿ. ನೋಡಿದ್ರೆ ಎಡೆ ಹಾಕಿರೋದು ಜಾಸ್ತಿ ಹಾಕಿದ್ದಾರೆ. ಬನ್ನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ನೋಡಿದ್ರೆ ಉಪ್ಪು ಸ್ವಲ್ಪನೇ ಹಾಕ್ತೀನಿ, ಸ್ವಲ್ಪನೇ ಉಪ್ಪಿಟ್ಟು ಮಾಡ್ತಾಯಿರೋದು. ರೈಸು ಆಯಿತು. ಇನ್ನು ಆ ಕಡೆ ಸಾಂಬಾರು ಬೇಕಾಗಿತ್ತು, ಅದಕ್ಕೆ ನಾನು ಈಗ ಫ್ರೆಂಡ್ಸ್ ನೋಡಿ ಅವರೆಕಾಳು ಬೇಯಿಸಿಟ್ಕೊಂಡಿದ್ದೇನೆ ಅಂತ ನಿಮಗೆ ತೋರಿಸೋದು. ಅದು ಬೆಂದಿದೆ. ಯಾಕೆ ಫ್ರೆಂಡ್ಸ್ ಗಂಟಲೆ ಬೇಯಿಸಿಟ್ಕೋಬೇಕು ಅಂದರೆ ಕೆಲಸ ಸ್ವಲ್ಪ ಬೇಗ ಆಗುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ನಮಗೆ ಕೆಲಸ ಬೇಗ ಆಗುತ್ತೆ ಅಂತ ನಾವು ಬೇಯಿಸಿ ಇಟ್ಕೊಳ್ಳೋದು. ಇನ್ನೂ ಫ್ರೆಂಡ್ಸ್ ನೀರು ಕಾಯಿಸಿಟ್ಕೊಂಡ್ರೆ ಅಷ್ಟೇ ಫ್ರೆಂಡ್ಸ್, ಬೇಗನೆ ಆಗುತ್ತೆ. ನೋಡಿ ಫ್ರೆಂಡ್ಸ್ ನೀರು ಕಾಯಿಸಿಟ್ಕೊಂಡಿದ್ದೆ, ನೀರನ್ನು ಹಾಕ್ತಾಯಿದ್ದೀನಿ. ನೀರು ಕಾಯಿಸಿದ್ರು ಅಂತ ಫ್ರೆಂಡ್ಸ್ ಇನ್ನೂ ಬೇಗ ಆಗೋಗುತ್ತೆ. ಇನ್ನು ಫ್ರೆಂಡ್ಸ್ ನೋಡಿ ನಾನು ಸಾಂಬಾರಿಗೆಲ್ಲನೂ ರುಬ್ಕೊಂಡು ಬಂದೆ. ಒಂದೇ ಒಂದು ನಿಮಿಷ. ಇವಾಗ ಸಾಂಬಾರಿಗೆಲ್ಲನೂ ಫ್ರೆಂಡ್ಸ್ ಮಸಾಲೆ ಹಾಕ್ಕೊಳ್ಳೋಣ. ಅದು ಈ ಕಡೆ ಸ್ವಲ್ಪ ಬೇಯ್ಕೊಳ್ಳಿ. ಆ ಕಡೆ ಉಪ್ಪಿಟ್ಟು ಇನ್ನೇನು ಬೇಕು ಫ್ರೆಂಡ್ಸ್. ಇವಾಗ ಸ್ವಲ್ಪ ಉಪ್ಪು ಸಪ್ಪೆ ನೋಡ್ಕೊಳ್ಳಿ. ಸಾಂಬಾರು ಈ ಕಡೆ ಆಯಿತು ಫ್ರೆಂಡ್ಸ್. ಇವಾಗ ಬನ್ನಿ ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ಬೇಯ್ತಾ ಇದೆ. ಉಪ್ಪು ಸಪ್ಪೆ ನೋಡ್ಕೊಂಡು ಹಾಕೊಳ್ಳೋಣ. ಉಪ್ಪು ಕರೆಕ್ಟ್ ಆಗಿದೆ ಫ್ರೆಂಡ್ಸ್, ಏನು ಹಾಕೋ ಹಾಗಿಲ್ಲ. ಸಾಂಬಾರಿಗೆ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ. ಸಾಂಬಾರು ಉಪ್ಪು ಹಾಕಿ ಫ್ರೆಂಡ್ಸ್ ನೋಡಿ ಇವಾಗ ಇದನ್ನು ನಾವು ಫ್ರೆಂಡ್ಸ್ ನಾನು ನೋಡಿ ಈ ಥರ ತಗೊಂಡು ಉಪ್ಪಿಟ್ಟನ್ನ ಕೆದಕ್ತೀನಿ. ಯಾಕೆ ಅಂದರೆ ಅದು ಗಂಟಾಗಲ್ಲ. ಅದಕ್ಕೆ ಈ ಟೈಮಲ್ಲಿ ಸ್ವಲ್ಪ ಸ್ಟವ್ನ ಸ್ಲೋ ಮಾಡ್ಕೋಬೇಕು. ಸ್ಲೋ ಮಾಡ್ಕೊಂಡ್ರೆ ಗಂಟಾಗಲ್ಲ. ನೋಡಿ ಫ್ರೆಂಡ್ಸ್ ಅಕ್ಕಿ ಉಪ್ಪಿಟ್ಟು ಈ ಥರ ಆದರೆ, ಈ ಥರ ಇದ್ದರೆ ಮಜ್ಜಿಗೆ ಕಡಿತೀವಲ್ಲ ಅದಾದರೆ ಗಂಟಾಗಲ್ಲ ಅಂತ ಇದನ್ನು ತಗೊಳ್ಳೋದು. ಇನ್ನು ಫ್ರೆಂಡ್ಸ್ ನೋಡಿ ಇದರಲ್ಲೇ ಮಾಡ್ತೀನಿ. 2 ನಿಮಿಷ ಮುಚ್ಚೋಣ ಬನ್ನಿ, ಹಳ್ಕೊಳ್ಳುತ್ತೆ ಫ್ರೆಂಡ್. ನೋಡಿ ಅರಳಿತ್ತು. ಇವಾಗ ನೋಡಿ ತೆಂಗಿನಕಾಯಿ ಹಾಕೋಣ. ಇಷ್ಟೇ ಫ್ರೆಂಡ್ಸ್, ಉಪ್ಪಿಟ್ಟು ಆಗೋಯ್ತು. ನೋಡಿದ್ರಲ್ಲ ಫ್ರೆಂಡ್, ಚೆನ್ನಾಗಿ ಅರಳಿದೆ, ಟೇಸ್ಟಿಯಾಗಿ ಇದೆ. ಇನ್ನು ಫ್ರೆಂಡ್ಸ್ ಸಾಂಬಾರಿಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ನಂದು ಅಡುಗೆ ಕೆಲಸ ಮುಗೀತು. ನೋಡಿ ಫ್ರೆಂಡ್ಸ್ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ನೀಟಾಗಿ ಅರಳಿದೆ. ಇನ್ನು ಫ್ರೆಂಡ್ಸ್ ಈ ಕಡೆ ಸಾಂಬಾರು, ಅವರೆಕಾಳು, ಆಲೂಗೆಡ್ಡೆ ಆಗೋಯ್ತು. ಇನ್ನು ಬನ್ನಿ ಈ ಕಡೆ ಜ್ಯೂಸ್ಗೆ ರೆಡಿ ಮಾಡ್ಕೊಳ್ಳೋಣ.